ಹಾಗೆಯೇ ಚಿತ್ರಮಂದಿರಗಳು ಕೂಡ ಮಧ್ಯಾಹ್ನ 3 ಗಂಟೆ ತನಕ ಕೂಡ ಇನ್ನೂ ಕೂಡ ತೆರೆಯೋದಿಲ್ಲ ಅನ್ನುವಂತಹ ರಿಪೋರ್ಟ್ ಕೂಡ ಇರುವಂಥದ್ದು. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಭಾಗ್ಯ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡಿದ್ದಾರೆ, ಅದನ್ನು ನೋಡೋಣ. ಏನು ತೈಲ ಬೆಲೆ ಹೆಚ್ಚಳವನ್ನ ವಿರೋಧಿಸಿ ಇವತ್ತು ಭಾರತ್ ಬಂದ್ ಆಗಿರುವಂತಹದ್ದು. ಸೊ ಭಾರತ್ ಬಂದ್ಗೆ ಇಂದಿನ ಬಂದ್ಗೆ ಏನು ಚಿತ್ರರಂಗ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸಿದೆ. ಒಂದು ಕಡೆ ಚಿತ್ರೀಕರಣಗಳು ಕೂಡ ಬಹುತೇಕ ಕಡೆ ಸ್ಥಗಿತವಾಗಿರುವಂತಹದ್ದು, ಮತ್ತೊಂದು ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇವತ್ತಿನ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿರುವಂತಹದ್ದು. ಜೊತೆಗೆ ಚಿತ್ರ ಪ್ರದರ್ಶನ ಕೂಡ ರದ್ದಾಗಿದೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಪ್ರತಿದಿನ ಕೂಡ ಕೆಜಿ ರೋಡ್ ನಲ್ಲಿರುವಂತಹ ಪ್ರತಿಯೊಂದು ಚಿತ್ರಮಂದಿರಗಳು ತುಂಬಿ ತುಳುಕ್ತಾ ಇರ್ತವೆ. ಏನಿಲ್ಲ ಸೋಮವಾರ ಅಂತಂದ್ರೂ ಕೂಡ ಒಂದಷ್ಟು ಜನ ಏನು ಫಸ್ಟ್ ಶೋ ನೋಡೋದಕ್ಕಂತ ಬರ್ತಾರೆ. ಬಟ್ ಆದ್ರೆ ಇವತ್ತು ಗಾಂಧಿನಗರದ ಮೇನ್ ರೋಡ್ ನಲ್ಲಿರುವಂತಹ ಏನು ಸಂತೋಷ್ ಥಿಯೇಟರ್, ನರ್ತಕಿ ಥಿಯೇಟರ್, ಅಯೋಗ್ಯ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಸಿನಿಮಾ ಪ್ರದರ್ಶನ ಆಗ್ತಿವೆ. ಒಳ್ಳೆ ಸಿನಿಮಾಗಳಾದ್ರೂ ಕೂಡ ಇವತ್ತು ಪ್ರೇಕ್ಷಕರು ಯಾರು ಕೂಡ ಈ ಕಡೆ ಬಂದಿಲ್ಲ. ಬಂದ್ ಅಂತ ಹೇಳಿದ ತಕ್ಷಣ ಯಾರು ಕೂಡ ಸಿನಿಮಾ ಥಿಯೇಟರ್ ಕಡೆ ಲಗ್ಗೆ ಇಡಲ್ಲ. ಸೊ ಸೋಮವಾರ ಆದ್ರೂ ಕೂಡ ಪ್ರತಿ ಸೋಮವಾರ ಒಂದಷ್ಟು ಕಲೆಕ್ಷನ್ ಆಗ್ತಾ ಇತ್ತು. ಫಸ್ಟ್ ಶೋನಲ್ಲೇ ಕಲೆಕ್ಷನ್ ಆಗ್ತಿತ್ತು. ಬಟ್ ಇವತ್ತು ಬಂದಿರೋ ಕಾರಣದಿಂದ ಪ್ರೇಕ್ಷಕರು ಇಲ್ಲ. ಸೊ ಹಾಗಾಗಿ ಎಲ್ಲ ಥಿಯೇಟರ್ ಫುಲ್ ಖಾಲಿಯಾಗಿ ಕಾಣ್ತಿರುವಂತಹದ್ದು. ಕೆಜಿ ರಸ್ತೆಯಲ್ಲಿರುವಂತಹ ಯಾವ ಒಂದು ಥಿಯೇಟರ್ ಕೂಡ ಸೋಮವಾರ ಆಗಿರಲಿ ಅಥವಾ ವೀಕ್ ಡೇಸ್ ಆಗಿರಲಿ ಅಥವಾ ವೀಕೆಂಡ್ ಆಗಿರಲಿ ಯಾವತ್ತೂ ಕೂಡ ಖಾಲಿ ಇರುವಂತಹ ಉದಾಹರಣೆಗಳಿಲ್ಲ. ಒಂದಷ್ಟು ಪ್ರೇಕ್ಷಕರಂತೂ ಯಾವಾಗಲೂ ಇದ್ದೇ ಇರ್ತಾರೆ. ಯಾವುದೇ ಸಿನಿಮಾ ಇರಲಿ ಕೆಜಿ ರಸ್ತೆಯಲ್ಲಿ ಒಂದಷ್ಟು ಪ್ರೇಕ್ಷಕರು ಬಂದು ಯಾವುದೇ ಸಿನಿಮಾ ಇದ್ರೂ ಕೂಡ ಬಂದು ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ. ಬಟ್ ಆದ್ರೆ ಇವತ್ತು ಬಂದ್ ಅನ್ನುವಂತಹ ಕಾರಣಕ್ಕೆ ಸೋಮವಾರ ಆದ್ರೂ ಕೂಡ ಯಾವ ಪ್ರೇಕ್ಷಕರು ಸಿನಿಮಾ ನೋಡ್ಲಿಕ್ಕೆ ಬಂದಿಲ್ಲ. ಸದ್ಯ ನಮ್ಮ ಜೊತೆ ಸಂತೋಷ್ ವ್ಯವಸ್ಥಾಪಕರಾದಂತಹ ಗಣೇಶ್ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ ಪ್ರತಿ ಸೋಮವಾರ ಹೆಂಗೆ ಪ್ರೇಕ್ಷಕರ ಏನೋ ಅವರ ಒಂದು ಪ್ರೇಕ್ಷಕರು ಬರ್ತಾರೆ, ಜೊತೆಗೆ ಇವತ್ತಿನ ಏನು ಲಾಸ್ ಎಷ್ಟು ಅಂತ, 2 ಶೋಗಳಿಂದ ಯಾವ ರೀತಿ ಲಾಸ್ ಆಗುತ್ತೆ, ಜೊತೆಗೆ ಶೋಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಅವ್ರ ಹತ್ರ ಕೇಳೋಣ. ಸರ್, ಬಂದ್ ಅಂತ ಬಂದಾಗಲಿಲ್ಲ, ಒಂದು ಚಿತ್ರ ಸಿನಿಮಾ ರಂಗ ಸಪೋರ್ಟ್ ಮಾಡುವಂತಹದ್ದು, ಮತ್ತೊಂದು ಕಡೆ ಚಿತ್ರ ಪ್ರದರ್ಶನ ಸ್ಥಗಿತ ಆಗುತ್ತೆ. ಸೊ ಇವತ್ತಿನ ಅಂದರೆ 2 ಶೋ ಸ್ಥಗಿತಗೊಂಡು 3 ಗಂಟೆಯಿಂದ ಶುರುವಾಗುತ್ತೆ ಅನ್ನುವಂಥದ್ದು. ಸೊ ಎಷ್ಟು ಲಾಸ್ ಆಗುತ್ತೆ, ನಿಮ್ಮ ಸಪೋರ್ಟ್ ಈ ಬಂದ್ಗೆ ಯಾವ ರೀತಿ ಇದೆ? ಇವಾಗ ಎಲ್ಲ ಬಂದ್ ಮಾಡಿದ ಮೇಲೆ ಎಲ್ಲ ವ್ಯವಸ್ಥಾಪಕರು ಹೇಳಿದ ಮೇಲೆ ನಾವು ಬಂದ್ ಮಾಡಿದ್ದೀವಿ, ಬೆಂಬಲ ಸೂಚಿಸ್ತಾ ಇದ್ದೀವಿ. ಯಾಕಂದರೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ಬೆಂಬಲ ಸೂಚಿಸೋದಕ್ಕೆ ದೊಡ್ಡದಾಗಿ ಇದು ಸಾಲ್ವ್ ಆಗೋದಂಥ ವಿಷಯ ಅಲ್ಲ. ಯಾಕಂದರೆ ಇದಕ್ಕೆ ಬಂದ ಮೇಲೆ ಟೋಟ್ಲಿ ಬಂದ್ ಮಾಡಬೇಕು. ನಾಳೆಯಿಂದ ಬಂದ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ, ಕ್ವಿಕ್ಕಾಗಿ ಸಾಲ್ವ್ ಆಗ್ತದೆ. ಇದು ಸಾಲ್ವೇ ಆಗೋಲ್ಲ. ಒಂದು ಸ್ವಲ್ಪ ದಿವಸ ಬಂದ್ ಮಾಡಿದ್ಮೇಲೆ ಬಂದು ಅಷ್ಟೇ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಬಟ್ ನಮಗೂ ಟೋಟ್ಲಿ ಲಾಸಲ್ಲಿದ್ದೀವಿ. ಲಾಸ್ 2 ಶೋ ಕೊಡೋದ್ರಿಂದ 1-2 ಲಕ್ಷನೇ ಲಾಸ್ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರ ಬೆಂಬಲ ಸೂಚಿಸಿ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಬಂದ್ ಮಾಡಿದ್ದೀವಿ ನಾವು. ಓಕೆ ಸರ್, ಸೋಮವಾರ ಅಂದಿದ ತಕ್ಷಣ ಅಷ್ಟೇನು ಲಾಸ್ ಆಗಲ್ಲ ಸಿನಿಮಾಗಳಿಗೆ ಅನ್ನುವಂಥದ್ದು. ಅಂದರೆ ವೀಕ್ ಶುರುವಾಗ್ತಿರೋದ್ರಿಂದ ಜಾಸ್ತಿ ಜನ ಬರಲ್ಲ. ವೀಕೆಂಡಲ್ಲಿ ಆದರೆ ಥಿಯೇಟರ್ಗೆ ತುಂಬ ಜನ ಬರ್ತಾರೆ ಅನ್ನುವಂಥದ್ದು. ರೆಗ್ಯುಲರ್ ಆಗಿ ಸೋಮವಾರಗಳು ಕೂಡ ಶೋಗಳಿಗೆ ಜನ ಬರ್ತಿರ್ತಾರ? ಸೋಮವಾರ ಮಾಮೂಲು ನಮ್ಗೆ ಜನ ಜಾಸ್ತಿ ಬರ್ತಾರೆ. ಯಾಕಂದರೆ ಸಂಡೇ ಬಂದ ಮೇಲೆ ಸೋಮವಾರ ಮಾಮೂಲು ಜನ ಬಂದೇ ಬರ್ತಾರೆ. ಇದು ಮಾಮೂಲು ಒಂದು ಸಿಸ್ಟಮ್ ಇಲ್ಲಿ. ಯಾಕಂದರೆ ಸೋಮವಾರಲ್ಲೂ ಮಾಮೂಲು ಜನ ಬಂದೇ ಬರ್ತಾರೆ. ಮಂಗಳವಾರ ದಿನ ಸ್ವಲ್ಪ ಕಮ್ಮಿ ಆಗ್ತದೆ. ಸೋಮವಾರ ಮಾಮೂಲು ನಾರ್ಮಲ್ ಜನ ಇದ್ದೇ ಇರ್ತಾರೆ ನಮ್ಮ ಥಿಯೇಟ್ರಲ್ಲಿ. ಓಕೆ, ಇವತ್ತು ಎಷ್ಟೊತ್ತಿಂದ ಶೋಗಳು ಇಲ್ಲಿ ಪ್ರಾರಂಭವಾಗುತ್ತೆ ಕೆಜಿ ರಸ್ತೆಯಲ್ಲಿರುವಂತಹ ಚಿತ್ರಮಂದಿರಗಳಲ್ಲಿ? 3 ಗಂಟೆ ಮೇಲೆ 3 ಗಂಟೆವರೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 4:15 ಗಂಟೆ ಶೋನ ಕೊಡಬೇಕು ಅಂತ ಇದ್ದೀವಿ ನಾವು. 4:30 ಶೋ ಫಸ್ಟ್ ಶೋನ ಕೊಡಬೇಕು ಅಂತಿದ್ದೀವಿ. ಲಾಸ್ ಯಾವ ರೀತಿ ಆಗುತ್ತೆ ಸರ್? ಅಂದರೆ ಒಂದು ಶೋಗೆ ಇಷ್ಟು ಅಂತ ಕೌಂಟ್ ಮಾಡಿದಾಗ, ಸೊ ಮಂಡೇ ಇವತ್ತಿನ ಲಾಸ್ ಆಗುವಂತಹದ್ದು ಒಂದು ನಿಯರ್ಲಿ ಇವಾಗ ಒಂದು ವರ್ಷಕ್ಕೆ ಒಂದು 55,000 ರೂಪಾಯಿ ಇಟ್ಟು 1 ಲಕ್ಷ ಆಗ್ತದೆ. 1 ಲಕ್ಷ ಲಾಸ್ ಅಂತ ತಿಳ್ಕೊಳ್ತೀವಿ. ಲಾಸ್ ದೊಡ್ಡದಲ್ಲ, ಬೆಂಬಲ ಸೂಚಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಪರಿಹಾರ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಥ್ಯಾಂಕ್ ಯು. ಎಸ್, ಲಾಸ್ ಅನ್ನೋದಕ್ಕಿಂತನೂ ಹೆಚ್ಚಿನದಾಗಿ ಏನು ಬೆಂಬಲ ಸೂಚಿಸೋದು ಮುಖ್ಯ ಅನ್ನುವಂಥದ್ದನ್ನ ಸಂತೋಷ್ ಥಿಯೇಟರ್ ವ್ಯವಸ್ಥಾಪಕರು ಹೇಳಿರುವಂತಹದ್ದು. ಬರೀ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಅಷ್ಟೇ ಅಲ್ಲ, ಮಾಲ್ಗಳಲ್ಲೂ ಕೂಡ ಏನು ಮಾಲ್ಗಳಿದೆಯೋ ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಯಾವುದೇ ಶೋ ಇರಲ್ಲ. ಏನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋರಿಗೂ ಕೂಡ ಈಗಾಗಲೇ ಗೊತ್ತಾಗಿರುತ್ತೆ. ಟಿಕೆಟ್ಗಳು ಬುಕ್ ಆಗ್ತಿರುವಂತಹದ್ದೇ 3 ಗಂಟೆಯ ನಂತರದ ಶೋಗಳು. ಜೊತೆಗೆ ಮಾಲ್ಗಳಲ್ಲಿ ಈಗ ಆಲ್ರೆಡಿ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. 3 ಗಂಟೆಯ ನಂತರ ಶೋಗಳಿರುತ್ತೆ, 3 ಗಂಟೆಯ ನಂತರನೇ ಮಾಲ್ ಓಪನ್ ಆಗುವಂತಹದ್ದು ಅಂತ. ಒಟ್ಟಾರೆ ಇವತ್ತಿನ ಬಂದ್ಗೆ ಚಿತ್ರರಂಗದಿಂದ ಸಂಪೂರ್ಣ ಬೆಂಬಲ ಸಿಕ್ಕಿರೋದಂತೂ ಹೌದು. ಕ್ಯಾಮರಾ ಪರ್ಸನ್ ನಾಗನಗೌಡ ಜೊತೆ ಭಾಗ್ಯಸಿದ್ದಪ್ಪ, TV9 ಬೆಂಗಳೂರು.